ಜಾಸ್ತಿ ಕ್ವಾಂಟಿಟಿ ಅಲ್ಲೆಲ್ಲ ಮಾಡ್ತಾಯಿದ್ದೀವಿ. I'm ready. Hello, welcome to the channel, also to another new vlog. ಇವತ್ತು ಗೈಸ್ ಮಾರ್ನಿಂಗ್ ಇಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ 7:15 in the morning. ಆಲ್ಮೋಸ್ಟ್ ಐ ಆಮ್ ರೆಡಿ ಫಾರ್ ದ ಡೇ ಆ್ಯಂಡ್ ಸೊ ಲೆಟ್ಸ್ ಗೋ ಟು ಮೈ ಕಾಲೇಜ್. ಇವತ್ತು ಈವೆಂಟ್ ಇದೆ ನಮ್ಮ ಕಾಲೇಜಲ್ಲಿ, ಸೊ ಯಾವ ರೀತಿ ಇರುತ್ತೆ ಆ್ಯಂಡ್ ಹೌ ಮೈ ಡೇ ಗೋಸ್ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ವಿದೌಟ್ ಎನಿ ಫಾರ್ ದ ಡಿಲೇ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಅದಕ್ಕಿಂತ ಮುಂಚೆ ಲೆಟ್ಸ್ ಗೆಟ್ ರೆಡಿ. ಸೊ ಐ ಯೂಸ್ moisturizer and a lip balm, that's it, and I'm done. Okay. ಯೂಶ್ವಲಿ ನಾನು ಎವ್ರಿಡೇ 6 o'clock ಎದ್ದೇಳ್ತೀನಿ ಆ್ಯಂಡ್ ಫ್ರೆಶನ್ ಅಪ್ ಎಲ್ಲ ಆಗಿಬಿಟ್ಟು ಎಕ್ಸಸೈಸ್ ಮಾಡ್ತೀನಿ. ಸ್ವಲ್ಪ ಬೇಸಿಕ್ ಥಿಂಗ್ಸ್ ಅಷ್ಟೇ ಮಾಡೋದು ಆ್ಯಂಡ್ ಅದರಲ್ಲಿನೂ ನನಗೆ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಸೊ ನನಗೆ ಮನ್ಸು ಬಂದವಾಗ ಅಷ್ಟೇ ಮಾಡ್ತೀನಿ. ಸೊ ಹಾಗಾಗಿ ಬಟ್ ಬೈ 7:15 ಐಲ್ ಬಿ ಅಪ್ ಆ್ಯಂಡ್ ಐಲ್ ಬಿ ರೆಡಿ ಫಾರ್ ದ ಡೇ. ಸೊ ಇದೇ ರೀತಿ ಎವ್ರಿ ಡೇ ಫಾಲೋ ಮಾಡ್ತೀನಿ ನಾನು. ಲೆಟ್ಸ್ ಗೋ. ಆ್ಯಂಡ್ ಒಂಚೂರು ಲಿಪ್ ಬಾಮ್, ಸಾರಿ ಲಿಪ್ಸ್ಟಿಕ್, ನಾಟ್ ಟು ಲೈ. ಐ ಆಮ್ ರೆಡಿ. ಸೊ ಬನ್ನಿ ಹೋಗೋಣ ಇವಾಗ. ಒಂದು ಸ್ವಲ್ಪ ಟೀ. ಸೊ ಐ ಯೂಶ್ವಲಿ ಕ್ಯಾಚ್ ಬಸ್ ಬೈ 7:45. ಇವಾಗ 7:30 ಆಗಿದೆ. 15 minutes ಅರ್ಲಿ. ಎಷ್ಟು ದಿನ ಆದಮೇಲೆ ನನಗೆ ಬಸ್ನಲ್ಲಿ ಒಂದು ಖಾಲಿ ಜಾಗ ಸಿಕ್ಕಿತ್ತು ಗೈಸ್ ಕೊಡೋದಕ್ಕೆ. ಗೈಸ್ ಫೈನಲಿ 1 hour ಲೇಟರ್. ಈಗ ಮುಂಜಾನೆ ಇಷ್ಟು ಬಿಸಿಲಿದೆ ಗೈಸ್, ಮಧ್ಯಾಹ್ನ ಅಂತೂ ಐ ಕಾಂಟ್ ಟಾಲರೇಟ್ ಇಟ್ ಆಲ್. ಸೊ ಲೆಟ್ಸ್ ಗೋ. So this is the breakfast for us. ಅಕ್ಯುಮೆನ್ ಅನ್ನೋದು ಒನ್ ಆಫ್ ದ ಫ್ಲ್ಯಾಗ್ಶಿಪ್ ಈವೆಂಟ್ ಪ್ರತಿ ವರ್ಷ ನಮ್ಮ ಕಾಲೇಜಲ್ಲೇ ನಡೆಯುತ್ತೆ. ಈ ಒಂದು ಈವೆಂಟ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಆಗಿರೋದ್ರಿಂದ ಬೇರೆ ಬೇರೆ ಕಾಲೇಜಸಿಂದ ನಮ್ಮ ಕಾಲೇಜಿಗೆ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾರೆ. ಡಿಪಾರ್ಟ್ಮೆಂಟಲ್ ವೈಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ HR ಆಗಿರ್ಬೋದು, ಫಿನಾನ್ಸ್, ಮಾರ್ಕೆಟಿಂಗ್, ಈ ರೀತಿ ಡಿಪಾರ್ಟ್ಮೆಂಟಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇದು ತುಂಬಾ ನಾಲೆಜಬಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಈವೆಂಟ್ ಆಗಿರುತ್ತೆ. ಸೊ ನಮ್ಮಿಂದ ಅವ್ರು ಕಲಿತಾರೆ, ಅವರಿಂದ ನಾವು ಕಲಿತೀವಿ. ಇದೇ ರೀತಿ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. This was an HR activity that was happening here. Sir, firstly, I'm not here to entertain. This was a fun Friday. Sir, but still, I'm not here to entertain. This was a fun Friday. ಈವೆಂಟ್ ಮುಗಿಸ್ಕೊಂಡು ಲಂಚ್ ಕಾಲೇಜಲ್ಲೇ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟೆ. ಸೊ ನೋಡಿದರೆ ತುಂಬಾ ಬಿಸಿಲು. ಅಪಾನ್ ದ್ಯಾಟ್ ಈ ರೀತಿ ಬಸ್ಸಸ್. ಸೊ ಏನು ಮಾಡೋದು ಹೇಳಿ, ನಮ್ಮ ಮನೆಯಲ್ಲಿ ಸಖತ್ತಾಗಿ ಜಾತ್ರೆ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಏನಂತಂದರೆ we are almost making more than 700 laddus and 100 ಬರ್ಫೀಸ್ ಲೈಕ್ ಅದು ಆ್ಯಂಡ್ ಚಕ್ಲಿ ಮತ್ತು ಮಿಕ್ಸ್ಚರ್. ಸೊ ಜಾಸ್ತಿ ಕ್ವಾಂಟಿಟಿ ಅಲ್ಲೆಲ್ಲ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಲೆಟ್ಸ್ ಸಿ. ನಾನು ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಐ ಥಿಂಕ್ ನಾನು ರೆಸಿಪಿ ಎಲ್ಲ ಏನೂ ಶೇರ್ ಮಾಡೋಂಗಿಲ್ಲ, ಬಟ್ ಐ ವಿಲ್ ಶೋ ಯು ದ ಪ್ರಾಸೆಸ್, ಹೇಗೆಲ್ಲ ನಡೀತಾ ಇದೆ ಪ್ರಿಪ್ರೇಷನ್ ನಮ್ಮ ಮನೆಯಲ್ಲಿ ಅಂತ. ಸೊ ಇವಾಗ ಆಲ್ಮೋಸ್ಟ್ ನಮ್ಮ ಮನೆದು ಮುಗಿ ನೆಕ್ಸ್ಟ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿಂದ ಫ್ರಾಮ್ ದ ಬಿಗಿನಿಂಗ್ನೇ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇಷ್ಟೆಲ್ಲ ಮಾಡಿ ಲೈಕ್ ಆರೋದಕ್ಕೆ ಬಿಟ್ಟಿದ್ದಾರೆ. ಅಂದರೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಲ್ಲಿ ಹೊರಗೆ. ಸೊ ಸದ್ಯಕ್ಕೆ ಇಷ್ಟು ಮಾತ್ರ ಉಂಡೆಗಳನ್ನು ಕಟ್ಟಿದ್ದಾರೆ. ಸಿ ಯು ಕ್ಯಾನ್ ಸಿ ಹೌ ಇಟ್ ಇಸ್. ಇದಲ್ಲದೆ ಮತ್ತು ಮಿಕ್ಸ್ಚರ್ ಆಗಿರ್ಬೋದು, ನಾನು ನಿಮ್ಗಾಗಲೇ ಹೇಳಿದ್ನಲ್ಲ. ಸೊ ಅದೆಲ್ಲ ಥಿಂಗ್ಸೂ
ಮಾಡಿದ್ದಾರೆ. ಕಂಪ್ಲೀಟ್ಲಿ ಒಂದು ಬ್ಯಾಚ್ ಆ್ಯಂಡ್ ನೆಕ್ಸ್ಟ್ ಇದು ಇನ್ನೊಂದು ಬ್ಯಾಚ್. ಇಲ್ಲಿಷ್ಟಿದೆ, ಇವಿಷ್ಟು, ದೆನ್ ಅದು. ಇದು ಅಲ್ಲದೆ ಇನ್ನು ಬಾಕ್ಸಲ್ಲಿ ಕೂಡ ಸ್ವಲ್ಪ ಹಾಕಿಟ್ಟಿದ್ದೀವಿ, ಲೈಕ್ ಪ್ಯಾಕ್ ಮಾಡಿದ್ದೀವಿ. ಸೊ ಆನ್ ದ ಹೋಲ್ ದೇರ್ ಆಲ್ಮೋಸ್ಟ್ ಈ ಬಾಕ್ಸ್ನಾಗೂ ಫಿಲ್ ಮಾಡೀವಿ. ಸೊ ಕಂಪ್ಲೀಟ್ಲಿ ಫಿಲ್ ಐತಿ ಆ್ಯಂಡ್ ಈ ಒಂದು ಬಾಕ್ಸ್ದಾಗೂ ಫಿಲ್ ಐತಿ. ಓಪನ್, ಸಿ. ಸೊ ನಾಟ್ ಆ್ಯಕ್ಚುಲಿ 1000 ಲಡ್ಡೂಸ್, ಅರೌಂಡ್ 500 ಲಡ್ಡೂಸ್ ಆ್ಯಂಡ್ 200 ಬರ್ಫೀಸ್ ಅಷ್ಟೊಂದೆಲ್ಲ ಆಗಿತ್ತು. ಆ್ಯಂಡ್ ಇವಾಗ ಮಿಕ್ಸ್ಚರ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ಅರೌಂಡ್ 14 kgs ಆಫ್ ಮಿಕ್ಸ್ಚರ್, ಬಿಕಾಸ್ ಲೈಕ್ ಬಂದವರಿಗೆಲ್ಲ ನಾವು ಹಾಕ್ಕೊಡ್ಬೇಕಲ್ಲ. ಸೊ ದ್ಯಾಟ್ ಈಸ್ ದ ಟ್ರೆಡಿಷನ್ ಬೀಯಿಂಗ್ ಫಾಲೋಡ್ ನಮ್ಮ ಮನೆಯಲ್ಲಿ ಫ್ರಮ್ ದ ಸ್ಟಾರ್ಟ್. ಆ್ಯಂಡ್ ಚಕ್ರೀಸ್ ಕೂಡ ಅಷ್ಟೊಂದು ನಂಗೆ ಇಷ್ಟ ಆಗಿದ್ದಿಲ್ಲ. ಶಿಫ್ಟ್ ಮಾಡ್ಕೊಂಡಿವಿ. ಮ್ಯಾಂಗೋಸ್, ರಾ ಮ್ಯಾಂಗೋಸ್ ಆ್ಯಂಡ್ ನಮ್ಮ ಅಜ್ಜಿಗೂ ಇದು ಬೇಕಂತ ಸೊ ಅದನ್ನು ಕೊಟ್ಟೆ. ಚಲೋ ಈಗ ನಮ್ಮ ಅಜ್ಜಿ ಮನೆಗೆ ಹೋಗೋಣ ಗೈಸ್. ಎಸ್ ಬಂತು ಗೈಸ್, ನೋಡಿ ಜಸ್ಟ್ 1 minute ಡ್ರೈವ್ ಅಷ್ಟು ನಮ್ಮ ಮನೆಯಿಂದ. ಆ್ಯಂಡ್ ಎಸ್ ಲೆಟ್ಸ್ ಸ್ಟಾರ್ಟ್. ಓಕೆ ಓಕೆ. ಕಾರ್ಡಮಮ್ ಪೌಡರ್ ಇಲ್ಲ, ಯಾಲಕ್ಕಿ ಪೌಡರ್, ಮತ್ತು ನಾನೇನಂದೆ ಅದು. ಸೊ ಇದು ಲಡ್ಡುಗೆ ಬೇಕಾಗುತ್ತೆ. ಲಡ್ಡು ಮಾಡೋದಕ್ಕೆ ಫ್ರಮ್ ದ ಬಿಗಿನಿಂಗ್ ಎಲ್ಲನೂ ಮನೆಯಲ್ಲೇ ಮಾಡಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಬೂಂದ್ ಕಾಳು ಪ್ರಿಪೇರ್ ಮಾಡೋದಕ್ಕೆ ಈ ರೀತಿ ಬ್ಯಾಟರ್ ಮನೆಯಲ್ಲೇ ಪ್ರಿಪೇರ್ ಮಾಡಿಸ್ತಾ ಇದ್ದೀವಿ. ಸೊ ದ್ಯಾಟ್ ಚೆನ್ನಾಗಿ ಬರುತ್ತೆ, ಬಿಕಾಸ್ ಜಾಸ್ತಿ ಚೆನ್ನಾಗಿ ಕೊಡ್ತಿದ್ದೀವಲ್ಲ, ಸೊ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಮಾಡಿಸ್ತಾ ಇದ್ದೀವಿ ಬೂಂದ್ ಕಾಳು. ಆ್ಯಂಡ್ ಅದಕ್ಕೆ ಈ ರೀತಿ ಸಕ್ಕರೆ ಪಾಕನೆಲ್ಲ ಹಾಕಿಬಿಟ್ಟು ಉಂಡೆಗಳನ್ನು ಕಟ್ಟೋದು ಅಷ್ಟೇ ಗೈಸ್. ಜಾತ್ರೆದು ಪ್ರಿಪ್ರೇಷನ್ ನೋಡ್ಬೋದು ಇಲ್ಲಿ. ಸಿ, ಶೇಂಗ್ ಹೋಳಿಗೆ ಆಲ್ರೆಡಿ ಇಷ್ಟೊಂದೆಲ್ಲ ಮಾಡಿದ್ದಾರೆ. ಇದಾಗಿತ್ತು ಜಾತ್ರೆ ಪ್ರಿಪ್ರೇಷನ್ ವ್ಲಾಗ್. ಸೊ ಮುಂದಿನ ವ್ಲಾಗಲ್ಲಿ ಜಾತ್ರೆ ಹೇಗಾಯಿತು ಅಂತ ಶೇರ್ ಮಾಡ್ತೀನಿ. ಆ್ಯಂಡ್ ಐ ಫೌಂಡ್ ಮೈ 2 ಕಝನ್ಸ್, ಲಿಟಲ್ ಕಝನ್ಸ್ ಚೆನ್ನಾಗಿ ಆಟ ಆಡ್ತಿದ್ರು. ಸೊ ಐ ಕ್ಯಾಪ್ಚರ್ಡ್ ದ್ಯಾಟ್ ಥಿಂಗ್. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.